ಕೆಲಸಗಾರರು ನಮ್ಮನ್ನ ಯಾವ ತರ ತಗೊಂಡ್ರು ಹೋಯ್ಕೇನೆ ನಾವು ಯಾರು ಕುಯ್ಕೊಂಡು ಹೋಗ್ಬಿಟ್ರೆ ಇದೇ ಎಣ್ಣೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ಎಲ್ಲ ನಾಡಿದ್ದು ಶುಂಠಿ ಹಾಕಿಸ್ಬೇಕು ಹೊಲಕ್ಕೆ. ಹಾಗಾಗಿ ಇವತ್ತು ಕೋಳಿ ಗೊಬ್ಬರ ಎಲ್ಲ ಹಾಕಿಸ್ಬಿಟ್ಟು ಮಾರ್ಕ್ ಮಾಡಿಸ್ತಾ ಇದ್ವಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಬಿಸಿಲಿತ್ತು, ಹಾಗಾಗಿ ಜ್ಯೂಸ್ ತಗೋಬಾ ಲೇಬರ್ಸ್ಗೆ ಅಂತ ಅಂದರು. ಇವಾಗ ತೊಗೊಂಡು ಬಂದೆ. ಬೆಳಗ್ಗೆ ಟಿಫನ್ ಕೊಟ್ಟಿದ್ವಿ. ಇವಾಗ 2 ಗಂಟೆಗೆ ಅವರು ಹೊರಡ್ತಾರೆ. ಹಾಗಾಗಿ ಊಟ ಏನು ಇಲ್ಲ ಮಧ್ಯಾಹ್ನ, ಬೆಳಗ್ಗೆ ಟಿಫನ್ ಅಷ್ಟೇ. ಬಿಸಿಲು ಜಾಸ್ತಿ ಇರೋದ್ರಿಂದ ಜ್ಯೂಸ್ ತಗೋಬಾ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು. ಹಾಗಾಗಿ ಇವಾಗ ತೋಟದ ಹತ್ರ ಬಂದೆ. ಸೊ ನಾವು ಈಗೊಂದು 2-3 ವರ್ಷದಲ್ಲಿ ಶುಂಠಿ ಹಾಕಿದ್ವಿ. ಆವಾಗ ತುಂಬ ಚೆನ್ನಾಗಿ ಕ್ಲೋಸು ನಂಗೆ ಇವರು, ಈ ಗ್ರೂಪ್ ಎಲ್ಲ. ನಾನು ಫಸ್ಟು ರೀಲ್ಸ್ ಎಲ್ಲ ಮಾಡಿದ್ದು ಇವ್ರ ಹತ್ರನೇ. ಶುಂಠಿ ಹಾಕ್ದಾಗ ಕಳೆ ಕೀಳಕ್ಕೆ ಬಂದಿದ್ರು. ಶುಂಠಿ ಒಳಗಡೆ ಇವ್ರನ್ನ ಇಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದ್ದೆ. ತುಂಬ ಸಪೋರ್ಟ್ ಮಾಡಿದರು. ತುಂಬ ಕ್ರೇಜಿ ಇವರು, ಯಾರೂ ಏನು ಅಂದ್ಕೊಳ್ಳಲ್ಲ. ಚೆನ್ನಾಗಿ ವಿಡಿಯೋಸ್ಗೆಲ್ಲ ಬರ್ತಾರೆ, ತೆಗಿ ಅಂತ ನಿಂತ್ಕೊತಾರೆ. ಸೊ ಈ ಥರ ಇರಬೇಕು, ಸಪೋರ್ಟಿವ್ ಜಾಸ್ತಿ, ಮತ್ತು ನಾಚ್ಕೊಳ್ಳೋದೆಲ್ಲ ಇಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರೆ ಇವರೆಲ್ಲ. ಈ ಗ್ರೂಪೇ ಹಾಗೇನೆ. ಸೊ ತುಂಬ ಇಷ್ಟ ನನಗೆ. ಬನ್ನಿ ಎಲ್ಲ ಸುಸ್ತಾಗಿದ್ರೆ ಬಂದ್ರೆ ಸ್ವಲ್ಪ ಹೇಳಿಕೆ ನೀರು ತಬರ ನನಗೆ ಅಲ್ಲಿ ನೀರು ಅಂತ ಬರೋ ಬಿಂದು ನಾವು ಕೆಲಸಗಾರರು ನಮ್ಮನ್ನ ಯಾವ ತರ ತಗೊಂಡ್ರು ಹೋಯ್ಕೇನೆ ನಾವು ಕೆಲಸ ಮಾಡೋರು. ಇಲ್ಲ ಸಂಜು, ನಾವು ಕೆಲಸ ಮಾಡೋರು ಯಾವ ತರ ಕೆಲಸ ಓಕೆ ಓಕೆ. ಪದ್ಯಕ್ಕೆ ಇವ್ರೆ ಅಂತ ಗೊತ್ತಾಗಬೇಕಲ್ಲ, ಊರಿಗೆ ಸುತ್ತಲೂರಿಗೆಲ್ಲ ಗೊತ್ತಾಗಬೇಕಲ್ಲ. ಗಂಡನ್ ಬೈತಾನ ತಗಿಂಗ ಓಪನ್ ಮಾಡು. ಕೋಲ್ಡ್ ಐತೆ, ಕೋಲ್ಡ್ ಇದೆ. ಹಂಗ ಹೋಗ್ಬಿಟ್ಟು ಮರೆಗೆ ನೀನ್ ಕೋಡಕ್ ಬರ್ಬಾರ್ದ. ಸಣ್ಣಗೆ ಕೆಡಿ ಬಿಟ್ಟಿದ್ದಲ್ಲ ಅದ್ರೊಳಗೆ ಕೊಡು. ಮೇನ್ ಕೊಡವ ನೀನು ಕುಡಿ. ಇದೇ ಎಣ್ಣೆ, ಎಣ್ಣೆ ಎಲ್ಲ ಒಂದು ಸೇರ್ಕೊಂಡು ಅಲ್ಲ ಎಲ್ಲ ಹಿಡ್ಕೊಂಡು ಚೇರ್ಸಣ್ಣಿ ಹೋಲಿ. ನೀನ್ ಇಟ್ಟು ನೀನ್ ಹಚ್ಚಿಲ್ಲ ಅದನ್ನ ಕೈ ಕಡೆ ತಿರ್ಕೊಳ್ಳಲ್ಲ. ನೋಡಿ ಡ್ಯಾನ್ಸ್ ಮಾಡಿದ್ರು. ಪುಟ್ಟಕ್ಕ ಮೇಜರು ಏನಮ್ಮ ಅಲ್ಲಿದ್ದೀರಿ ಎಣ್ಣೆ ಕುಡಿತಿದ್ದೆ. ಅದರಿಂದ ಕಾಳಿನ ಕಡೆಗೆ ನೀನು ಹಿಂದಕ್ಕೆ ನಿಂತ್ಕೊಳ್ಳಂಗೆ ಅಮ್ಮನೇ ಬಿಡಿಸು. ಹೇಗೈತಿ ಹಂಗಂತ ಕುಡಿಬೇಕು. ಆಮೇಲೆ ಒಂದು ಫೋಟೋ ರೀ, ಈಗ ಪೆಪ್ಸಿ ಇಡ್ಕೈತಿ ಎಣ್ಣೆ ಅನ್ಕೊಂಡ್ಬಿಡ್ತಾರೆ. ಆಮೇಲೆ ಅದ್ರ ಬನ್ನಿ ಒಂದು ಫೋಟೋ. ಹೆಂಗ್ ಗೊತ್ತಿದ್ರಿ? ಅದು ಆಫ್ ಮಾಡಿ ಸಾಕು. ಫೋಟೋ ಡ್ಯಾನ್ಸ್ ಮಾಡಕ್ಕೆ ಅನ್ನೋದಿರ್ಬೇಕು. ಮಾಡ್ತಾಳೆ ಸಾಕು. ಈಗ ಹೋಯ್ತೀರಾ? 2 ಗಂಟೆಗೆ ಹೋಯ್ತೀರಾ? ಅಲ್ಲ 2 ಗಂಟೆ ಆಯ್ತಲ್ಲ. ಬಡಿ ನೀನು ಇರ್ಬೇಕು ಅಂತ ಗೊತ್ತಿಲ್ವಾ?
ಅದ ಸರಿ ನೀವ್ ಯಾವ ಇದಕ್ ಹಾಕೊಂಡಿದ್ದೀರಾ? ಫುಲ್ ಮುಖ ಕವರ್ ಮಾಡ್ಕೋ, ತಲೆ ಸುಡ್ಬಾರ್ದು ನತ್ತಿ ಅಂತ. ಹಂಗಲ್ಲ, ಬಿಸಿಲು ಮುಖಕ್ಕೆ ಬೀಳ್ದಂಗೆ ಕರ್ಗಾಗಂಗಲ್ಲ, ಕರ್ಗಾಗ ಪ್ರಶ್ನೆ ಇಲ್ಲ, ಚೂರು ಚೂರು ಅನ್ನತ್ತೆ ಮುಖ ಅಂತ. ಏನ್ ಪುಡಿ ಇದು? ಕಮ್ಮಿಯಿಂದ ತರದ ಇದಾ? ಸುಸ್ತಾಗೈತಿ ಗೈಸ್. ನಾವು ಅಪ್ರೂಪ್ದಂಗೆ ಬಿಸ್ಲಿಗೆ ಬಂದರೆ, ಇಷ್ಟೊಂದು ಬಿಸಿಲು ಅಂತೀವಲ್ಲ, ಅವರು ರೆಗ್ಯುಲರ್ ಆಗಿ ಬಿಸಿಲಲ್ಲೇ ಕೆಲಸ ಮಾಡ್ತಾರೆ. ಬಿಸಿಲಲ್ಲಿ ಹೆಂಗೆ ಮಾಡಬೇಕು ಪಾಪ, ಇಷ್ಟು ಕಷ್ಟ ಆಯ್ತು. ಈಗ ನಾವು ಮುಂಚೆ ಅದೇ ಇದು ಸಣ್ಣ ಪುಟ್ಟ ಮಾಡ್ತಾ ಇದ್ವಿ ಕೆಲಸನ, ಈ ಥರ ಲೇಬರ್ಸ್ ಆಗಿ ಅವರು ಅಷ್ಟು ಕಷ್ಟ ಇದೆ ಅವ್ರಿಗೆ ಕೆಲಸ ಮಾಡೋದು. ಅಂದ್ರೆ ನಮ್ಗಿಂತ ಜಾಸ್ತಿ ಮಾಡ್ತಾರೆ ಇವರು ಅಂತ ನಾವೇನು ಮಾಡಲ್ಲ ಅಂತ ಹೇಳ್ತಿಲ್ಲ. ಇವರು ಪಾಪ ನಮ್ಗಿಂತ ಕಷ್ಟ ಐತೆ. ಸುಮ್ಮನೆ ಯಾಕೆ ನಾವು ಓಡ್ಬಿಡ್ಕೋಬೇಕು, ನಾವು ಮಾಡ್ತೀವಿ ಜಾಸ್ತಿ, ಇವರು ಅಷ್ಟು ಅಂತ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ, ಬಟ್ ಹೆವಿ ಕಷ್ಟ ಇವ್ರು ಪಡ್ತಾರೆ. ಅದ್ರ ಜೊತೆಗೆ ನಮ್ಮ ಮನೆಯವರು ಕಷ್ಟಪಡ್ತಾರೆ ನೋಡಿ. ನೆಳ್ಳು ಹಿಂಗೆ ಇರಬೇಕು. ನಮಗೆ ಬೇಡ ಹೊಚ್ಕೊ, ನೀನು ಕೆಲಸ ಮಾಡ್ತಿದ್ದೀರ ಪಾಪ. ಕಪ್ಪುಗಾಗ ಪ್ರಶ್ನೆ ಬಿಡ ನನಗೆ, ಕಪ್ಪು ಗಿಪ್ಪು ಅಂದ್ಬಿಡ ನನಗೆ. ಬೇಡ, ನೀನು ಕರ್ಗಾಬಾರ್ದು, ನಾನು ಕರ್ಗಾದ್ರ ಪರ ಇರತ್ತೆ. ನೀನು ಕರ್ಗಾಬಾರ್ದು. ಕೇಳು, ಆ ಪಕ್ಕದ ಮನೆ ಪಾಪು ಹೋಗಿದ್ದಾರೆ. ಅವ್ರು ಬಂದಿದ್ದಾರಲ್ಲ, ಫಸ್ಟ್ ಅವ್ರ ಮನೆ ಪಕ್ಕ ಅಂತ ಇದ್ದಿದ್ದು, ಈಗ ಮನೆ ಖಾಲಿ ಮಾಡಿದಾರಂತೆ. ಇವತ್ತು ಬಂದಿದ್ದಾರಂತಲ್ಲ, ಮನೆಗೆ ಬಂದವ್ರಿ. ಗೈಸ್ ಕೆಲಸ ಎಲ್ಲ ಮುಗೀತು, 2:15 ಟೈಮ್ ಬಂದು ಇವಾಗ ಹೊರಡ್ತಾವ್ರೆಲ್ಲ. ಡೈಲಿ ಕೆಲಸ ಇರತ್ತೆ ನಿಮಗೆ? ಡೈಲಿ ಇದೆ? ಹೌದಾ? ಯಾವ ಸೀಸನಲ್ಲೂ? ಆಮೇಲೆ ಇನ್ನೂರು ಆ ಕಡೆ ಕಿನ್ನೆಲೆಗೆ ಬಳದಾರೆ ಹತ್ರ ಬಿಡಿ. ಅದು ಇನ್ನೂ ದೂರ ಜಾಗರವಳ್ಳಿ ಕುತ್ಕೊಳ್ಳತ್ಲಾಗೆ ಇಲ್ಲಿ ಮಡ್ಗು ತಕ್ಕ ಬಂದಿದ್ದೀನಿ ಬಿಡು, ಆಮೇಲೆ ಮಾಡ್ತೀನಿ. ಮಾಡ್ಲಿ, ಮಾತಾಡ್ಲಿ ಬಿಡಿ. ಎಲ್ಲರೂ ಚೆನ್ನಾಗಿದ್ದೀವಿ. ಸೀರೆ ಹ್ಞೂ ಆಯ್ತು 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 ಇಡು. ಅಣ್ಣ ನೀವು ಕಾಣಿಸ್ತಾ ಇಲ್ಲ, ಜಯಕ್ಕ ಕಾಣಿಸ್ತಾ ಇಲ್ಲ. ಇಲ್ಲ ತಡ್ರಿ, ಸರಿ ಆಟದಲ್ಲ ತಟ್ಟಿ ಕೇಳ್ತಾ ಇಲ್ಲ. ಡ್ಯಾನ್ಸ್ ಮಾಡಕ್ಕೋಸ್ಕರ ಬರಕ್ಕಲ್ಲ ಮಾಡ್ತಾರೆ. ಈ ದೇವಸ್ಥಾನದಾಗೆಲ್ಲ ಮಾಡು, ಸಂಜೆ ಸ್ಟಾರ್ಟ್ ಮಾಡ್ಬೇಕು. ಎಲ್ಲಿಂದ ತಗೊಳಂಗಿಲ್ಲ ತಗೊಳ ಅಷ್ಟೇ, ಕಟ್ ಮಾಡಕ್ಕಲ್ಲ. ಸಾಕಿಷ್ಟು ಮಾಡಿದ್ರೆ ನೋಡಿ. ಅಡದ ನಾಚ್ಕೊಳಕ್ಕಲ್ಲ, ಒಳಿಂದ ಆಚೆ ಇಲ್ಲಿಂದ ಆಯ್ತಾ? ಯಾರು ಆನ್ ಮಾಡ್ಯಾರ ಅವರು? ಅವಳು ಅಕ್ಕ ಆನೆಲ್ಲ ಐತಲ್ಲಕ್ಕ. ಆಯ್ತಾ ಬಂದ್ರಿ? ಅವಳು ಬರೀ ಎಲ್ಲ ಮೆಸೇಜ್ ಬೋರ್ಡಿಂದಂಗೆ ಆಯ್ತಾ ಈಗ. ಇದು
ಇದು ಇದಕ್ಕೆ ಹೆಂಗ್ ಮಾಡ್ತೀರ ಹೇಳಿ? ಅದಕ್ಕೆ ಇಟ್ಕೊಂಡು ಹಿಂಗ್ ಮಾಡಿ ಓಕೆ ಚೆನ್ನಪ್ಪ ಬರ ಬಿಂದೀಗ ನಾವೇ ಇನ್ನು ಹಚ್ಕೋತಾ ಇಲ್ಲ ಬಾ ನೀನು ನಿಮಿಷ ಆನ್ ಮಾಡಿದ್ರಾ? ಆನ್ ಮಾಡಿಲ್ಲ ಕೇಳ್ಕೊಳ ಬಾರೆ ಬಾರವ ಅದೇನಾ? ಇದಕ್ಕೆ ರೌಂಡ್ ಹಾಕದಾ? ರೌಂಡ್ ಬಂದು ಅದು ಇರಿ ಹಂಗಲ್ಲ ಹಿಂಗ ಅನ್ನಿಂಗೆ ಸುಮ್ನೆ ಹಿಂಗ ಅನ್ನಿಂಗೆ ಸುಮ್ನೆ ಹಿಂಗ ರೌಂಡ್ ಬರ್ಬೇಕು. ಸಾಲಕ್ಕೆ ಮಾಡಿ ರೌಂಡ್ಗೆ ಕರೆಕ್ಟ್ ಬರಕ ರೌಂಡ್ ಚೆನ್ನಾಗಿ ಬರಲ್ಲ. ರೌಂಡ್ಗೆ ಮಾಡೋಣ, ರೌಂಡ್ಗೆ ಮಾಡೋಣ. ಸುತ್ತಬೇಕು ಸುತ್ತಬೇಕು. ಇರಿ 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 ಆಮೇಲೆ ಆಯ್ತಾ? ಸ್ಟಾರ್ಟ್. ಒಂದೇ ಸಲ ಬರ್ಬೇಕು. ಒಂದೇ ಸಲ ಹೇಳ್ದಂಗ್ ಬಂದಿಲ್ಲ. ಸ್ಟಾರ್ಟ್. ಸುತ್ತಿ ಸುತ್ತಿ ಕಲ್ತಲ್ವಾ? ಒಂದ್ ನಿಮಿಷ ಇರ್ರಿ, ಸಂಜು ಇನ್ನೊಂದೇ ಒಂದು ಅಷ್ಟೇ. ಒಂದ್ ನಿಮಿಷ ಮೀರಿ ಒಂದ್ ನಿಮಿಷ ಹಾಕಕ್ಕಾಗ ಬೇಡ, ಅದು ಒಂದ್ ನಿಮಿಷ ಓಡಕ್ಕಾಗ ವಿಡಿಯೋ ಬೇಕಲ್ಲ ಅದು. ಅದೇ ಒಂದ್ ನಿಮಿಷ ಬರಂಗೆ ಒಂದ್ ನಿಮಿಷ ಹೋಗ್ಬೇಕಲ್ಲ. ಈಗ ಇದಕ್ಕೆ ಏನ್ ಮಾಡಿ ಗೊತ್ತಾ? ಟವಲ್ ಆಯ್ತಾ? ಐತೆ ಐತೆ. ನ್ಯಾಯ ಹೇಳಮ್ಮ ನೇಣ ಅಂತ ನೀವ್ ಅನ್ಬೇಕು ಹಿಂಗೆ. ಅದನ್ನೇ ತಗೋಣ ಸಾಕು. ಅಕ್ಕ ಆಫ್ ಮಾಡ್ಲಾ? ಆಫ್ ಮಾಡಿ. ನಿಮ್ ಮಧ್ಯೆ ರೌಂಡ್ ಬಂದ್ರೆ ಹಿಂಗೆ ಸುತ್ತೋದು ಹಿಂಗೆ. ನೀವು ಸುತ್ತಿ ನಾವು ಸುಮ್ನೆ ಹಿಂಗ ಅಂತೀವಿ. ನೀನ್ ಹಿಂಗ್ ನಾನು ಹಿಂಗ್ ಬದಲಾಯಿಸ್ತಾ ನಮ್ದು ನಾವು ಇಲ್ಲೇ ನಿಂತ್ಕೊಂಡು ಸುತ್ತ ಇವ್ರು ಹಿಂಗೆ ಆಡೋದು ಹಿಂಗೆ ನೋಡ್ಬೇಕು ಹಿಂಗೆ. ಆಯ್ತಾಯ್ತಾ ಆಯ್ತಾ? ಸ್ಟಾರ್ಟ್. ಹೆಂಗ್ ಮಾಡ್ತಿದ್ರು? ನಿಮ್ ಸುತ್ತಲೇ ಹಿಂಗ ಅನ್ನಿ ಸುಮ್ನೆ ಹಿಂಗ ಹಿಂಗ ಅನ್ನಿ ಓನಂತೂರಿ. ಆಯ್ತಾ? ಆಯ್ತಾ ನೋಡಿ ಒಂಚೂರು ಅಗ್ಲ ರೌಂಡ್ ಮಾಡಿ, ಅಗ್ಲ ರೌಂಡ್ ಮಾಡಿ. ಕೈ ಹಿಡ್ಕೊಳಂಗೆ. ಹಿಂಗ ಸುಮ್ನೆ ಹಿಂಗ ರೇಣ್ಕಿ ಓ ವಾಲ್ಬೇಡ ಹಿಂಗ ಅನ್ನಿ ಹಿಂಗೆ ಸಾಕು. ಇರಿ ಒಂಚೂರು, ಇನ್ನೊಂದ್ ಚೂರು. ಮಾಡ್ಕೊಂಡು ನಾನು ವಾರ ಮಾಡ್ಬೇಕು. ಅಕ್ಕ ಆಫ್ ಮಾಡ್ಲಾ? ಹಂಗೆ ಅಲ್ಲ, ಅದರಲ್ಲಿ ಎಡಿಟ್ ಮಾಡ್ಕತ್ತಾರ ಅವರು. ಮದುವೆ ಇಸ್ಕೊಂಡು ಇದೊಂದು ಇದೊಂದು ಅಲೋ ಅಲೋ ಅಂತ ಸೌಂಡ್. ಹಲೋ ಹಲೋ ಮದುವೆ ಇಸ್ಕೊಂಡ್ರಿ ಹೆಂಗ ಸಕ್ಕತ್ತ ಮಾಡ್ರ ನೀವು ಬಿಡಿ. ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಪ್ರಾಕ್ಟೀಸ್ ಕೊಟ್ಟು ಒಂದು ರೀಲ್ಸ್ ಮಾಡಿದ್ವಿ. ಇವರೇನೆ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಹೇಳಿದ್ದು, ಎಲ್ಲರೂ ಮಾಡೋಣ ಜೊತೆಲಿ ಅಂತ ಅಂದ್ಬಿಟ್ಟು. ನಾನು ಅವಾಗಲೇ ಹೇಳ್ದಂಗೆ ತುಂಬ ಕ್ರೇಜು ಮತ್ತು ತುಂಬ ಖುಷಿ ಪಡ್ತಾರೆ ರೀಲ್ಸ್ ಎಲ್ಲ ಮಾಡೋದಕ್ಕೆ. ಸೊ ನನಗೂ ತುಂಬ ಖುಷಿ ಆಯಿತು. ಸೊ ಓಕೆ, ಅವರೆಲ್ಲ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಹೊರಟ್ರು. ಒಬ್ಬರು ಸಂತೆಗೆ ಹೋಗ್ಬೇಕು ಅಂದರು, ಒಬ್ಬರು ಪೂಜೆ ಮಾಡಬೇಕು, ಒಬ್ರು ಕೆಲಸ ಐತೆ ಅಲ್ಲೋಗಿ ಇಲ್ಲೇಬೇಕು ಅಂತ ಅಂದ್ಬಿಟ್ಟು ಅರ್ಜೆಂಟಲ್ಲಿದ್ದರು. ಬೇಗನೆ ರೀಲ್ಸ್ ಎಲ್ಲ ಮಾಡಿದ್ವಿ. ಸೊ ಓಕೆ, ಇಷ್ಟನ್ನೇ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.